ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶ ಗೌಡ. ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ 130. ಅಣ್ಣ, ಇವತ್ತು ನಾನು ಆಫೀಸ್ಗೆ ಬರ್ತೀನಿ ಎಂದಳು. ಅವಳು ಆಫೀಸ್ಗೆ ಹೋಗಿ ತುಂಬ ದಿನಗಳು ಆಗಿದ್ದವು. ಅಲ್ಲದೆ ಅವಳಿಗೆ ರಿಷಿಯನ್ನು ನೋಡುವ ತವಕ ಹೆಚ್ಚಾಗಿತ್ತು. ರಿಷಿ ತಮ್ಮ ಆಫೀಸಲ್ಲಿ ಇಂದೇ ಕಡೇ ದಿನ ಕೆಲಸ ಮಾಡುವುದು ಎಂದು ತಿಳಿದು ಬೇಸರ ಕೂಡ ಆಗಿತ್ತು. ತಂಗಿಯ ಆಸೆಗೆ ಇಲ್ಲ ಎನ್ನಲಾಗದೆ ಸರಿ ಆಯ್ತು ಬಾ ಎಂದು ಕರೆದುಕೊಂಡು ಹೋಗಿದ್ದನು ಧನುಷ್. ತುಂಬ ದಿನಗಳ ನಂತರ ಖುಷಿಯಲ್ಲಿ ಮಾತನಾಡಿಸಿದ್ದಳು ರಕ್ಷಾ. ಆರಾಧ್ಯ ರಕ್ಷಾ ಜೊತೆ ಮಾತನಾಡುತ್ತಿದ್ದರೆ ಅವಳ ಕಣ್ಣು ಮಾತ್ರ ರಿಷಿಯನ್ನು ಅರಸುತ್ತಿದ್ದವು. ಆದರೆ ಅವನಿನ್ನೂ ಆಫೀಸಿಗೆ ಬಂದಿರಲಿಲ್ಲ. ನಿಮ್ಮಿಬ್ಬರ ಮದುವೆ ಎಂದು ಕೇಳಿ ಬಹಳ ಖುಷಿಯಾಯಿತು ಆರಾಧ್ಯ. ನಿಮ್ಮಿಬ್ಬರು ಒಂದು ಒಳ್ಳೆಯ ಜೋಡಿ ಎಂದು ಖುಷಿಯಲ್ಲಿ ಹೇಳಿದಳು ರಕ್ಷಾ. ಆದರೆ ನಿನ್ನೆ ಎಲ್ಲರ ಮಾತುಗಳಿಂದ ರಿಷಿ ತುಂಬ ಬೇಜಾರಾದರು ಎಂದು ಬಿಟ್ಟಳು. ಯಾವ ಮಾತುಗಳು ರಕ್ಷಾ? ಏನಾಯಿತು ಎಂದಳು ಆರಾಧ್ಯ. ಕೆಲವರು ನಿನ್ನೆ ಆಫೀಸ್ನಲ್ಲಿ ರಿಷಿಗೆ ಆಡಿದ ಮಾತುಗಳು ಎಲ್ಲವನ್ನು ಹೇಳಿದಳು. ರಿಷಿ ಕಂಪನಿಗೆ ರಿಸೈನ್ ಮಾಡಲು ಕಾರಣ ಏನು ಎಂದು ಹುಡುಕುತ್ತಿದ್ದವಳಿಗೆ ರಕ್ಷಾ ಹೇಳಿದ್ದ ತಕ್ಷಣ ಆ ಕಾರಣ ಯಾವುದು ಎಂದು ತಿಳಿದು ಹೋಗಿತ್ತು. ಹಾಗೆ ಅಲ್ಲಿ ಕೆಲಸ ಮಾಡುವವರ ಮೇಲೆ ಕೋಪ ಕೂಡ ಬಂದಿತ್ತು. ಹಾಗಂತ ಅವರ ಬಳಿ ಹೋಗಿ ಸತ್ಯವನ್ನು ಹೇಳಿ ಯಾವ ಪ್ರಯೋಜನವೂ ಇಲ್ಲ ಎಂದುಕೊಂಡು ಸುಮ್ಮನಾಗಿದ್ದಳು. ಧನುಷ್ ಅವನ ಚೇಂಬರ್ನಲ್ಲಿ ಕುಳಿತು ಲ್ಯಾಪ್ಟಾಪಿನಲ್ಲಿ ಏನೋ ಕೆಲಸ ಮಾಡುತ್ತಿದ್ದರೆ ಆರಾಧ್ಯ ಅವನ ಪಕ್ಕ ಇನ್ನೊಂದು ಕುರ್ಚಿಯಲ್ಲಿ ಸುಮ್ಮನೆ ಕುಳಿತಿದ್ದಳು. ಮುದ್ದು, ಯಾಕೆ ಸಪ್ಪ ಇದ್ದೀಯಾ? ಏನಾಯ್ತು ಎಂದನು. ಏನಿಲ್ಲ ಅಣ್ಣ ಎಂದು ಹೇಳಿ ಸುಮ್ಮನೆ ಕುಳಿತಳು. ಅಷ್ಟರಲ್ಲಿ ಮೇ ಐ ಕಮ್ ಇನ್ ಸರ್ ಎನ್ನುವ ಧ್ವನಿ ಕೇಳಿತು. ಆ ಧ್ವನಿಯನ್ನು ಕೇಳಿಯೇ ರಿಷಿ ಬಂದಿದ್ದಾನೆ ಎಂದು ತಿಳಿದಿದ್ದವಳ ಮುಖ ಅರಳಿತು. ಹೆಸ್ ಕಮಿನ್ ಎಂದನು. ಒಳಬಂದ ರಿಷಿಯನ್ನು ನೋಡಿ ಒಡನೆ ಕುಳಿತಲ್ಲಿಂದ ಮೇಲೆದ್ದು ನಿಂತಳು ಆರಾಧ್ಯ. ಅವನೆಂದರೆ ಅದೆಷ್ಟು ಗೌರವ ಅವಳಿಗೆ. ಅವನ ಮುಖವನ್ನು ನೋಡಿದವಳಿಗೆ ತುಂಬ ಸೊರಗಿದ್ದಾನೆ ಎನಿಸಿತು. ಅವನನ್ನು ಬಾಯಿ ತುಂಬ ಮಾತನಾಡಿಸಬೇಕೆಂಬ ಹಂಬಲ. ಆದರೆ ಅಲ್ಲಿ ತನ್ನಣ್ಣ ಇದ್ದಿದ್ದರಿಂದ ಹಾಗೆ ಸುಮ್ಮನಾದಳು. ರಿಷಿ ಬಂದು ನಿಂತರೂ ತನ್ನೆಡೆಗೆ ನೋಡದಿರುವ ಧನುಷ್ನನ್ನು ನೋಡಿ ಸರ್ ಎಂದು ಎಚ್ಚರಿಸಿದನು. ನಾವಿಬ್ಬರು ಸಂಬಂಧಿಕರು. ಇನ್ನು ಮುಂದೆ ನನ್ನನ್ನು ಸರ್ ಎಂದು ಕರೆಯಬೇಡ, ಧನುಷ್ ಎಂದರೆ ಸಾಕು ಎಂದು ಬಾಯಿ ಮಾತಿಗೂ ಸಹ ಅವನು ಎಂದಿಗೂ ಹೇಳಲಿಲ್ಲ. ಇಂದಿಗೂ ಕೂಡ ರಿಷಿ ಅವನನ್ನು ಸರ್ ಎಂದೇ ಕರೆಯುವುದು. ಅವನು ಕತ್ತೆತ್ತಿ ನೋಡುತ್ತಿದ್ದ ಹಾಗೆ ಕೈಯಲ್ಲಿ ಹಿಡಿದಿದ್ದ ಲೆಟರ್ ಅನ್ನು ಅವನ ಮುಂದೆ ಹಿಡಿದನು. ಅವನ ಕೈಯಿಂದ ರೆಸಿಗ್ನೇಷನ್ ಲೆಟರ್ ತೆಗೆದು ನೋಡುತ್ತಿದ್ದ ಹಾಗೆ ತನ್ನ ತಂಗಿ ಎಡೆಗೆ ನೋಡಿದನು. ಅವಳು ಕಣ್ಣಿನಲ್ಲಿಯೇ ಸಹಿ ಮಾಡು ಎಂದು ಸನ್ನೆ ಮಾಡಿದಳು. ಅದಕ್ಕೆ ಸಹಿ ಮಾಡಿದವನು ಆ ಲೆಟರನ್ನು ಅವನ ಮುಂದೆ ಹಿಡಿಯುತ್ತಾ, ನಿನಗೆ ಬೇರೆ ಕಡೆ ಕೆಲಸ ಸಿಗುವುದು ಕಷ್ಟವಾದರೆ ನಮ್ಮ ಕಂಪನಿಯ ಬಾಗಿಲು ಎಂದಿಗೂ ನಿನಗೆ ತೆರೆದಿರುತ್ತದೆ ಎಂದನು. ಅವನ ಮಾತು ಕೇಳಿ ಮುಗುಳು ನಕ್ಕವನು, ಬೇರೆ ಎಲ್ಲೂ ಕೆಲಸ ಸಿಗಲಿಲ್ಲ ಎಂದರೆ ನಾನು ನನ್ನ ಆಟೋವನ್ನು ಕೈ ಬಿಡುವುದಿಲ್ಲ, ನನ್ನ ಆಟೋ ಕೂಡ ನನ್ನನ್ನು ಕೈ ಬಿಡುವುದಿಲ್ಲ ಎಂದು ಹೇಳಿ ಆರಾಧ್ಯಳನ್ನು ಕೂಡ ನೋಡದೆ ಅಲ್ಲಿಂದ ಹೊರಬಂದನು. ಅಣ್ಣ, ಒಂದು ನಿಮಿಷ ಬಂದೆ ಎಂದು ರಿಷಿಯ ಹಿಂದೆ ಆರಾಧ್ಯ ಕೂಡ ಹೊರಬಂದಿದ್ದಳು. ಡ್ಯಾಮಿಡ್ ಎಂದು ಟೇಬಲ್ಗೆ ಮುಷ್ಟಿ ಮಾಡಿ ಗುದ್ದಿದವನು, ಅಣ್ಣ ತಂಗಿ ಇಬ್ಬರಿಗೂ ಬಹಳ ಕೊಬ್ಬು. ಅವಳಿಗೆ ನಾನು ಏನು ಹೇಳದಿದ್ದರೂ ಸ್ಕೂಲ್ ಬಿಟ್ಟಳು. ಇವನು ಆಫೀಸ್ ಬಿಟ್ಟು ಹೋಗುತ್ತಿದ್ದಾನೆ. ಇವರಿಬ್ಬರಿಗೂ ಸ್ವಾಭಿಮಾನದ ಭೂತ ಮೈಗೇರಿದೆ ಎಂದು ಬೈದುಕೊಂಡಿದ್ದನು. ಕೆಲಸಕ್ಕೆ ರಿಸೈನ್ ಮಾಡಿದವನು ಒಂದು ಕ್ಷಣವೂ ಸಹ ಅಲ್ಲಿ ನಿಲ್ಲದೆ ಪಾರ್ಕಿಂಗ್ ಜಾಗಕ್ಕೆ ಬಂದು ತನ್ನ ಬೈಕ್ ಏರುತ್ತಿದ್ದ ಹಾಗೆ ಅವನ ಬೈಕ್ ಏರಿ ಒಂದು ಬದಿಗೆ ಕುಳಿತು ಬಿಟ್ಟಳು ಆರಾಧ್ಯ. ತನ್ನ ಬೈಕ್ ಮೇಲೆ ಕುಳಿತವರು ಯಾರು ಎಂದು ತಿಳಿಯದೆ ಹಿಂದೆ ತಿರುಗಿ ನೋಡಿದವನಿಗೆ ಆಶ್ಚರ್ಯ. ಅವಳು ಬೈಕ್ ಎದ್ದನ್ನು ನೋಡಿ ಹಣೆ ತೀಡಿಕೊಂಡವನು, ಎಲ್ಲಿಗೆ ಹೋಗಬೇಕು ಎಂದನು. ನನಗೂ ಗೊತ್ತಿಲ್ಲ, ನೀವು ಎಲ್ಲಿಗೆ ಕರೆದುಕೊಂಡು ಹೋಗ್ತೀರೋ ಅಲ್ಲಿಗೆ ಬರ್ತೀನಿ ಎಂದಳು. ನನಗೆ ಬೇರೆ ಕೆಲಸ ಇದೆ ಎಂದನು. ನನಗೆ ತುಂಬ ತಲೆನೋವುತ್ತಿದೆ, ಕಾಫಿ ಕುಡಿಯಬೇಕು, ಕಾಫಿ ಶಾಪಿಗೆ ಕರೆದುಕೊಂಡು ಹೋಗ್ತೀರಾ ಎಂದಳು. ಅವಳ ಮಾತಿನಲ್ಲಿ ಅದೆಷ್ಟು ಮುಗ್ಧತೆ ತುಂಬಿತ್ತು. ಅವಳು ಹೇಳಿದ ರೀತಿಗೆ ಇಲ್ಲ ಎನ್ನಲು ಮನಸ್ಸಾಗಲಿಲ್ಲ ಅವನಿಗೆ. ಅವನು ಬೈಕ್ ಸ್ಟಾರ್ಟ್ ಮಾಡುತ್ತಿದ್ದ ಹಾಗೆ
ಹೆದರಿಕೆಯಿಂದ ಒಡನೆ ಅವನ ನಡುವನ್ನು ಬಿಗಿಯಾಗಿ ಬಳಸಿ ಹಿಡಿದಳು. ಯಾವಾಗಲೂ ಕಾರಿನಲ್ಲಿ ಓಡಾಡುವವಳು ಅವಳ ತಾಯಿಯ ಜೊತೆ ಬೈಕಿನಲ್ಲಿ ಕೂರುತ್ತಿದ್ದದ್ದು ತುಂಬ ಕಡಿಮೆ. ಅದರಲ್ಲೂ ಈಗ ಒಂದು ಬದಿಗೆ ಕುಳಿತಿದ್ದರಿಂದ ಬಹಳ ಭಯವಾಗಿ ಬಿಟ್ಟಿತ್ತು ಅವಳಿಗೆ. ಅವಳು ನಡು ಹಿಡಿಯುತ್ತಿದ್ದ ಹಾಗೆ ಮೈ ರೋಮಾಂಚನವಾದಂತಾಯಿತು ರಿಷಿಗೆ. ಒಡನೆ ಬೈಕ್ ನಿಲ್ಲಿಸಿದವನು ಕೈ ತೆಗೆದು ಬೈಕ್ ಹಿಡಿದು ಕುಳಿತುಕೊಳ್ಳಿ ಎಂದನು. ನನಗೆ ಈ ರೀತಿ ಕುಳಿತು ಅಭ್ಯಾಸವಿಲ್ಲ, ಭಯವಾಗುತ್ತಿದೆ ಎಂದಳು. ಅವಳ ಭಯ ಅವನಿಗೂ ಕೂಡ ಅರಿವಾಗಿ ಮತ್ತೆ ಏನನ್ನೂ ಮಾತನಾಡದೆ ಅಲ್ಲಿಯೇ ಸ್ವಲ್ಪ ದೂರದಲ್ಲಿ ಇದ್ದ ಒಂದು ಕಾಫಿ ಶಾಪಿಗೆ ಕರೆದುಕೊಂಡು ಹೋಗಿದ್ದನು. ರಿಷಿಯೇ 2 ಕಾಫಿ ಆರ್ಡರ್ ಮಾಡಿದ್ದನು. ನೀವು ಕೆಲಸ ಯಾಕೆ ಬಿಟ್ಟಿದ್ದು ಎಂದು ನನಗೆ ತಿಳಿಯಿತು. ರಕ್ಷಾ ಎಲ್ಲವನ್ನು ಹೇಳಿದಳು. ಯಾರೋ ಏನು ಹೇಳಿದರು ಎಂದು ಕೆಲಸ ಬಿಡುವುದು ತಪ್ಪಲ್ಲವಾ? ಅವನ ಜೊತೆ ಈ ವಿಷಯ ಮಾತನಾಡಲೇಬೇಕು ಎಂದು ಬಂದವಳು ಮಾತಿಗೆ ಪೀಠಿಕೆ ಹಾಕಿದಳು. ನನ್ನ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದ ಜಾಗದಲ್ಲಿ ನನಗೆ ಇರಲು ಇಷ್ಟವಾಗುವುದಿಲ್ಲ. ಅದು ಯಾವ ಜಾಗವಾದರೂ ಸರಿಯೇ. ಹಾಗಂತ ಎಂದು ಮುಂದೆ ಮಾತನಾಡುವವಳನ್ನು ತಡೆದವನು ಈ ವಿಷಯವನ್ನು ಮಾತನಾಡದಿರುವುದೇ ಒಳ್ಳೆಯದು ಎಂದಿದ್ದನು. ಅಷ್ಟರಲ್ಲಿ ಅವರು ಆರ್ಡರ್ ಮಾಡಿದ ಕಾಫಿ ಬಂದಿತ್ತು. ಆರಾಧ್ಯ ಮಾತ್ರ ರಿಷಿಯ ಮೇಲಿನ ಕಣ್ಣು ಕಿಡದೆ ಅವನನ್ನೇ ನೋಡಿಕೊಂಡು ಕಾಫಿ ಕುಡಿಯುತ್ತಿದ್ದರೆ ರಿಷಿ ಒಂದು ಬಾರಿಯೂ ಅವಳೆಡೆಗೆ ನೋಡಲಿಲ್ಲ. ಕಾಫಿ ಕುಡಿದು ಮುಗಿಸಿದವನು ಹೊರಡೋಣ ಎಂದನು. ನಿಮಗೆ ಬೇರೆ ಏನು ಕೆಲಸ ಇದೆ ಎಂದು ಹೇಳುತ್ತಿದ್ದೀರಲ್ಲ, ನೀವು ಹೋಗಿ, ನಾನು ಆಟೋ ಹಿಡಿದು ಆಫೀಸ್ಗೆ ಹೋಗುತ್ತೀನಿ ಎಂದಳು. ಅವಳು ಒಬ್ಬಳನ್ನೇ ಅಲ್ಲಿ ಬಿಟ್ಟು ಹೋಗುವುದು ಅವನಿಗೆ ಇಷ್ಟವಿರಲಿಲ್ಲ. ಪರವಾಗಿಲ್ಲ, ಬಿಟ್ಟು ಹೋಗ್ತೀನಿ ಬನ್ನಿ ಎಂದನು. ಅದೆಷ್ಟು ಕಾಳಜಿ ನನ್ನ ಮೇಲೆ ನಿಮಗೆ, ಆದರೆ ಅದನ್ನು ತೋರುವುದಿಲ್ಲ ಅಷ್ಟೇ ಎಂದು ಮುಗುಳು ನಕ್ಕು ಅವನ ಹಿಂದೆ ನಡೆದಿದ್ದಳು. ಅವಳನ್ನು ಆಫೀಸ್ ಮುಂಭಾಗ ಇಳಿಸಿ ಏನನ್ನೂ ಎಳೆದೆ ಅಲ್ಲಿಂದ ಹೊರಟು ಬಿಟ್ಟನು. ಅವನ ಬೈಕ್ ಮರೆಯಾಗುವವರೆಗೂ ಅವನನ್ನೇ ನೋಡುತ್ತಾ ಉಳಿದು ಬಿಟ್ಟಳು ಆರಾಧ್ಯ. ಅವನ ಜೊತೆ ಇಂದು ಹೋಗಿ ಕಾಫಿ ಕುಡಿದದ್ದೇ ಅವಳಿಗೆ ಏಳತೀರದ ಸಂತೋಷವಾಗಿತ್ತು. ಅವನ ಜೊತೆಗಿನ ಈ ರೀತಿಯ ಚಿಕ್ಕ ವಿಷಯಗಳೇ ಅವಳ ಪಾಲಿನ ದೊಡ್ಡ ಸಂಭ್ರಮಗಳು. ಈ ರೀತಿಯ ಚಿಕ್ಕ ಪುಟ್ಟ ಖುಷಿಗಳನ್ನು ಬಿಟ್ಟರೆ ಇನ್ನೇನನ್ನು ನಿರೀಕ್ಷೆ ಮಾಡದಂತಹ ಮುಗ್ಧ ಹುಡುಗಿ ಅವಳು. ಕೆಲಸ ಹುಡುಕುವುದನ್ನು ತಡ ಮಾಡಿದರೆ ರಿಷಿಗೆ ತೊಂದರೆ. ಈಗ ಅವನಿಗೆ ಕೆಲಸದ ಅವಶ್ಯಕತೆ ಬಹಳ ಇತ್ತು. ಚಂದ್ರ ಗ್ರೂಪ್ ಆಫ್ ಇಂಡಸ್ಟ್ರೀಸ್ನಲ್ಲಿ ಅಂದು ಕೆಲಸ ಖಾಲಿದೆ ಎಂದು ತಿಳಿದವನು ಅಂದು ಇಂಟರ್ವ್ಯೂಗೆ ಎಂದು ಅಲ್ಲಿಗೆ ಹೋಗಿದ್ದನು. ಚಂದ್ರ ಗ್ರೂಪ್ ಆಫ್ ಇಂಡಸ್ಟ್ರೀಸ್ನ ಮಾಲೀಕರು ಆರವ್ ಚಂದ್ರ ಸ್ವತಃ ಅವರೇ ಬಂದಂತಹ ಕ್ಯಾಂಡಿಡೇಟ್ಗಳನ್ನು ಇಂಟರ್ವ್ಯೂ ಮಾಡುತ್ತಿದ್ದರು. ರಿಷಿ ನೀಡಿದ ಸರ್ಟಿಫಿಕೇಟ್ಗಳನ್ನು ನೋಡಿದವರು ಗುಡ್ ಎಂದಿದ್ದರು. ಈ ಮೊದಲು ನೀವು ಎಲ್ಲಿ ಕೆಲಸ ಮಾಡುತ್ತಿದ್ರಿ ಎಂದು ಕೇಳುತ್ತಿದ್ದ ಹಾಗೆ ಚಕ್ರವರ್ತಿ ಇಂಡಸ್ಟ್ರೀಸ್ನಲ್ಲಿ ಕೆಲಸ ಮಾಡುತ್ತಿದ್ದೆ ಎಂದನು. ಅವನ ಮಾತು ಕೇಳಿದವರಿಗೆ ಆಶ್ಚರ್ಯವಾಗಿತ್ತು. ಎಲ್ಲರೂ ಆ ಕಂಪನಿಯಲ್ಲಿ ಕೆಲಸ ಮಾಡಬೇಕು ಎಂದು ಕನಸು ಕಾಣುತ್ತಾರೆ, ಆದರೆ ಇವರು ಅಲ್ಲಿ ಕೆಲಸ ಬಿಟ್ಟು ಬಂದಿದ್ದಾರೆ ಎಂದು ರಿಷಿಯನ್ನು ಅನುಮಾನದಲ್ಲೇ ನೋಡಿದರು. ಅಂತಹ ಕಂಪನಿಯಲ್ಲಿ ಕೆಲಸ ಮಾಡಲು ಪುಣ್ಯ ಮಾಡಿರಬೇಕು. ಅಂಥದ್ದರಲ್ಲಿ ನೀವ್ಯಾಕೆ ಈ ಕಂಪನಿಯನ್ನು ಬಿಟ್ಟು ಬಂದಿರಿ ಎಂದು ಕೇಳುತ್ತಿದ್ದ ಹಾಗೆ ಏನು ಉತ್ತರಿಸುವುದು ಎಂದು ತಿಳಿಯದೆ ಅವನಿಗೆ ಮುಗ್ಧನಾದನು. ನಮ್ಮ ಮನೆಗೆ ಕಂಪನಿಗೂ ಟ್ರಾವೆಲಿಂಗ್ ಪ್ರಾಬ್ಲಮ್ ಆಯಿತು, ಹಾಗಾಗಿ ಈ ಕಂಪನಿಯಲ್ಲಿ ಕೆಲಸ ಬಿಟ್ಟೆ ಎಂದು ಆರಿಕೆಯ ಉತ್ತರ ನೀಡಿದನು. ಅವನು ಹೇಳಿದ ಮಾತನ್ನು ಅಷ್ಟು ಸುಲಭವಾಗಿ ನಂಬಲಿಲ್ಲ. ಓಕೆ, ನಾಳೆ ನಿಮಗೆ ತಿಳಿಸುತ್ತೇವೆ ಎಂದಿದ್ದರು. ಸರಿ ಎಂದು ತಲೆ ಆಡಿಸಿ ರಿಷಿ ಅಲ್ಲಿಂದ ಹೊರಟಿದ್ದನು. ರಿಷಿ ಚಂದ್ರ ಗ್ರೂಪ್ ಆಫ್ ಇಂಡಸ್ಟ್ರಿಗೆ ಹೋಗಿದ್ದು ಬಹುಬೇಗನೆ ಮಿಥುನ್ ಅವರಿಗೆ ತಿಳಿದು ಹೋಗಿತ್ತು. ಅಲ್ಲಿ ರಿಷಿಗೆ ತಿಳಿಯದೇ ಇರುವ ವಿಷಯ ಎಂದರೆ ಆರವ್ ಚಂದ್ರ ಅವರು ಮಿಥುನ್ ಚಕ್ರವರ್ತಿ ಅವರ ಸ್ನೇಹಿತ. ಒಡನೆಯೇ ಆರವ್ ಅವರಿಗೆ ಫೋನ್ ಹಾಯಿಸಿದರು ಮಿಥುನ್ ಅವರು. ರಿಷಿ ತನ್ನ ಮಗಳನ್ನು ಮದುವೆಯಾಗುತ್ತಿರುವ ಹುಡುಗ ಹಾಗೂ ತನ್ನ ಕಂಪನಿಯಿಂದ ಕೆಲಸ ಬಿಡಲು ಕಾರಣ ಎಲ್ಲವನ್ನು ಹೇಳಿದವರು ಅವನಿಗೆ ಕೆಲಸದ ಜೊತೆಗೆ ಹೆಚ್ಚಿನ ಸಂಬಳವನ್ನು ನೀಡಬೇಕು ಎಂದು ಹೇಳಿದ್ದರು. ನನ್ನದು ಹೆಚ್ಚಿನ ಲಾಭದಾಯಕವಾದ ಕಂಪನಿಯಲ್ಲ, ಅಷ್ಟು ಸಂಬಳವನ್ನು ನನ್ನಿಂದ ಕೊಡಲು ಆಗುವುದಿಲ್ಲ ಎಂದು ಆರವ್ ಅವರು ನಿರಾಕರಿಸಿಬಿಟ್ಟರು. ನಿನ್ನನ್ನು ನನ್ನ ಅಳಿಯನಿಗೆ ಸಂಬಳ ಕೊಡು ಎಂದು ಹೇಳಿದವರು ಯಾರು? ಪ್ರತಿ ತಿಂಗಳು ನನ್ನ ಅಳಿಯನಿಗೆ ನಾನೇ ಸಂಬಳ ಕೊಡುತ್ತೇನೆ, ಆದರೆ ಅದು ನಿನ್ನ ಕಂಪನಿಯ ಮೂಲಕ ಆಗಿರುತ್ತದೆ ಅಷ್ಟೇ ಎಂದರು. ಅವರ ಮಾತಿಗೆ ಆರವ್ ಚಂದ್ರ ಅವರು ಒಪ್ಪಿಗೆ ನೀಡಿದ್ದರು. ಮಾರನೇ ದಿನವೇ ರಿಷಿಗೆ ಕರೆ ಮಾಡಿ ತನ್ನ ಕಂಪನಿಗೆ ಅಪಾಯಿಂಟ್ಮೆಂಟ್ ಮಾಡಿಕೊಂಡಿರುವ ವಿಷಯ ಹೇಳಿದ್ದರು.
ಇಷ್ಟು ಬೇಗ ಕೆಲಸ ಸಿಕ್ಕಿದ್ದು ಅವನಿಗೂ ಕೂಡ ಖುಷಿಯಾಗಿತ್ತು. ಅಲ್ಲದೆ 80,000 ಸಂಬಳ ಎಂದು ಕೇಳಿ ಆಶ್ಚರ್ಯ ಕೂಡ ಆಗಿತ್ತು ಅವನಿಗೆ. ಅಣ್ಣ, ಚಂದ್ರ ಗ್ರೂಪ್ಸ್ನಲ್ಲಿ ರಿಷಿ ಅವರಿಗೆ ಕೆಲಸ ಸಿಕ್ಕಿತಂತೆ, ಅದು 80,000 ಸಂಬಳ ಅಂತೆ ಎಂದಳು. ಶರದಿ ಈಗಾಗಲೇ ಕರೆ ಮಾಡಿ ಆರಾಧ್ಯಳಿಗೆ ಹೇಳಿದರೆ ಎಲ್ಲರೂ ತಿಂಡಿಗೆ ಕುಳಿತಿದ್ದಾಗ ಈ ವಿಷಯವನ್ನು ಪ್ರಸ್ತಾಪಿಸಿದ್ದಳು. ತಿಂಡಿ ತಿನ್ನುತ್ತಿದ್ದ ಮಿಥುನ್ ಚಕ್ರವರ್ತಿ ಅವರ ಮುಖದಲ್ಲಿ ಮುಗುಳು ನಗು ಹಾದು ಹೋಗಿತ್ತು. ನಮ್ಮ ಕಂಪನಿಗಿಂತ ಹೆಚ್ಚಿಗೆ ಸಂಬಳ, ಅದು ಹೇಗೆ ಸಾಧ್ಯ ಮುದ್ದು ಎಂದನು ಆಶ್ಚರ್ಯದಲ್ಲಿ. ನನಗೂ ಗೊತ್ತಿಲ್ಲ ಅಣ್ಣ, ಶರದಿಯೇ ಹೇಳಿದ್ದು ಎಂದಳು. ತನ್ನ ಮನದಲ್ಲಿಯೇ ಸಮಥಿಂಗ್ ಈಸ್ ರಾಂಗ್ ಎಂದುಕೊಂಡನು. ಆದರೆ ಇದರೆಲ್ಲರ ರೂವಾರಿ ತನ್ನ ತಂದೆ ಎನ್ನುವುದು ಅವನಿಗೆ ತಿಳಿಯಲಿಲ್ಲ. ಮುಂದುವರೆಯುವುದು. ರಿಷಿಗೆ ಕೆಲಸ ಸಿಕ್ಕಲು ಕಾರಣ ತನ್ನ ತಂದೆ ಎಂದು ತಿಳಿದರೆ ಧನುಷ್ ಹೇಗೆ ವರ್ತಿಸುತ್ತಾನೆ ಎಂದು ಮುಂದಿನ ಸಂಚಿಕೆಯವರೆಗೂ ಕಾದು ನೋಡೋಣ. ಧನ್ಯವಾದಗಳು.